ಮಿತ್ರರೇ ನಮಸ್ಕಾರ. ಕಳೆದ 3-4 ದಿನಗಳಿಂದ ನಾನು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಹುತೇಕರಿಂದ ಕಾಮನ್ ಆಗಿ ಬಂದಿದೆ. ಅದೇನು ಕೇಳಿದ್ರೆ, ಲೋಕಸಭೆಗೆ ಅಮಿತ್ ಶಾ ಯಾಕೆ ಬರ್ತಾ ಇಲ್ಲ, ರಾಜ್ಯಸಭೆಯಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಇಂಪಾರ್ಟೆಂಟ್ ಬಿಲ್ಗಳ ಚರ್ಚೆ ಆಗುವಂತಹ ಸಂದರ್ಭದಲ್ಲೂ ಕೂಡ ಅಮಿತ್ ಶಾ ಕಣ್ಣಿಗೆ ಕಾಣ್ತಾ ಇಲ್ಲ, ಏನು ನಡೀತಾ ಇದೆ? ನಿಜವಾಗ್ಲೂ ಕೂಡ ಈಗ ಕಾಂಗ್ರೆಸ್ನವ್ರು ಹೇಳ್ತಾ ಇದಾರಲ್ಲ, ಅಮಿತ್ ಶಾ ಹೆದರ್ಕೊಂಡಿದ್ದಾರೆ, ನಮ್ಮ ಎದುರುಗಡೆ ಬರೋದಕ್ಕೆ ತಾಕತ್ತಿಲ್ಲ, ಅಡಗಿ ಕೂತಿದ್ದಾರೆ, ಈ ರೀತಿಯಾಗೆಲ್ಲ ಹೇಳ್ತಾ ಇದಾರಲ್ಲ, ನಿಜವಾಗ್ಲೂ ಕೂಡ ಅಮಿತ್ ಶಾ ಹೆದರ್ಕೊಂಡಿದ್ದಾರಾ? ದೆಹಲಿಯಲ್ಲಿ ಜುಲೈ 20ನೇ ತಾರೀಕು ನಡೆದಂತಹ ಒಂದು ಘಟನೆ ಅಮಿತ್ ಶಾರನ್ನೇ ವೀಕ್ ಮಾಡಿಬಿಡ್ತಾ. ಯಾಕೆ ಅಮಿತ್ ಶಾ ಸದನಕ್ಕೆ ಬರ್ತಾ ಇಲ್ಲ? ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಶಾ ಸದನವನ್ನು ಮಿಸ್ ಮಾಡ್ತಾ ಇರಲಿಲ್ಲ. ಈ ಬಾರಿ ಯಾಕೆ ಹೀಗಾಗ್ತಾ ಇದೆ? ಇದು ಬಹುತೇಕರ ಪ್ರಶ್ನೆ ಆಗಿತ್ತು. ಮಿತ್ರರೇ, ಇದಕ್ಕೆ ಒಂದು ಮೇಜರ್ ಕಾರಣ ಇದೆ. ಅಮಿತ್ ಶಾ ಸದನಕ್ಕೆ ಬರ್ತಾ ಇಲ್ಲ, ಆದರೆ ಅವರು ಪ್ರತಿನಿತ್ಯ ಪಾರ್ಲಿಮೆಂಟ್ಗೆ ಬರ್ತಾ ಇದ್ದಾರೆ. ಇದು ವಿಪಕ್ಷಗಳಿಗೆ ತಲೆ ಕೆಡಿಸಿದೆ. ವಿಪಕ್ಷಗಳಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು ಅಮಿತ್ ಶಾ ಏನ್ ಮಾಡ್ತಾ ಇದ್ದಾರೆ, ಏನ್ ತಂತ್ರಗಾರಿಕೆ ನಡೀತಾ ಇದೆ, ಮುಂದೇನ್ ಬರೋದಕ್ಕಿದೆ, ಎಲ್ಲದೂ ಕೂಡ ಗೊತ್ತು. ಇದು ಸರಿಯಾದ ಸಮಯ ಅಂತ ಅವರೊಂದು ನರೇಟಿವ್ ಬಿಲ್ಡ್ ಮಾಡ್ತಾ ಇದ್ದಾರೆ ಅಷ್ಟೇ. ಅಮಿತ್ ಶಾ ನಮಗೆ ಹೆದರ್ಕೊಂಡ್ರು, ನಮ್ಮ ಹೋರಾಟಕ್ಕೆ ಮಣದೆ ಅವರು ಸದನಕ್ಕೆ ಬಂದರು ಅಂತ. ಆದರೆ ತೆರೆಮರೆಯಲ್ಲಿ ನಡೀತಾ ಇರುವಂತಹದ್ದೇ ಬೇರೆ. ಕೆಲ ವಿಪಕ್ಷದ ಸಂಸದರು, ದೊಡ್ಡ ದೊಡ್ಡ ನಾಯಕರು ಎದುರುಗಡೆ ಸರ್ಕಾರವನ್ನು ಟೀಕಿಸ್ತಾ ಇದ್ದಾರೆ, ಅಮಿತ್ ಶಾ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಆದರೆ ಅಮಿತ್ ಶಾ ಅವರ ಕಚೇರಿಯಲ್ಲಿ ಹೋಗಿ ಗಂಟೆಗಟ್ಟಲೆ ಸಭೆ ನಡೆಸ್ತಾ ಇದ್ದಾರೆ. ಏನೋ ಒಂದು ನಡೀತಾ ಇದೆ. ಇದೆಲ್ಲವೂ ಕೂಡ ಸುಮ್ಮನೆ ಆಗುವಂತಹದ್ದಲ್ಲ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ದೇಶದಲ್ಲಿ ಕೆಲವರು ಜನರಿಂದ ಆಯ್ಕೆಯಾಗಿರ್ತಾರೆ, ಆದರೆ ಅವರು ಸಂಸತ್ತಿನ ಕಲಾಪದಲ್ಲಿ ಭಾಗಿಯಾಗೋದೇ ಇಲ್ಲ. ಅವರು ಸಂಸತ್ ಭವನಕ್ಕೆ ಹೋಗೋದೇ ಕಡಿಮೆ. ಆದರೆ ಇನ್ನು ಕೆಲವರು ಹಾಗಲ್ಲ. ಸಂಸತ್ ಭವನದಲ್ಲಿ ಒಂದು ದಿನದ ಕಲಾಪವನ್ನು 1 ಗಂಟೆಯೂ ಕೂಡ ವ್ಯರ್ಥ ಮಾಡೋದಿಲ್ಲ. ಪ್ರತಿಯೊಂದು ಕಲಾಪದಲ್ಲೂ ಕೂಡ ಅವರು ಭಾಗಿಯಾಗಿರ್ತಾರೆ, ಅವರ ಹಾಜರಾತಿ ಇರುತ್ತೆ. ಅಂಥವರಲ್ಲಿ ಅಮಿತ್ ಶಾ ಕೂಡ ಒಬ್ಬರು. ಅಮಿತ್ ಶಾ ಸದನವನ್ನು ಯಾವ ರೀತಿಯಾಗಿ ನಡೆಸ್ತಾರೆ ಅಂತಂದರೆ, ಅಮಿತ್ ಶಾ ಸದನದಲ್ಲಿದ್ದಾರೆ ಅಂತಂದರೆ ಮೋದಿ ಕೂಡ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅತ್ಯಂತ ಇಂಪಾರ್ಟೆಂಟ್ ಬಿಲ್ಗಳು ಬಂದಂತಹ ಸಂದರ್ಭದಲ್ಲಿ ಅಮಿತ್ ಶಾರಿಗೆ ಕಂಪ್ಲೀಟ್ ವಹಿಸ್ಬಿಟ್ಟು ಮೋದಿ ಫಾರಿನ್ ಟೂರ್ ಮಾಡಿದಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಈ ಬಗ್ಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, 1 ವರ್ಷದ ಹಿಂದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ ಬಂದಿತ್ತು. ಆಗ ಇಡೀ ದೇಶದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಮಾಡಲಾಗಿತ್ತು? ವಕ್ಫ್ ಬಿಲ್ ಜಾರಿ ಆಗೋದಕ್ಕೆ ಬಿಡೋದಿಲ್ಲ, ಒಂದು ವೇಳೆ ಜಾರಿ ಆಗಿದ್ದೆ ಆದರೆ ದೇಶಾದ್ಯಂತ ದೊಡ್ಡ ಕೋಲಾಹಲ ಹೇಳುತ್ತೆ, ಈ ರೀತಿಯಾಗೆಲ್ಲ ನರೇಟಿವ್ ಬಿಲ್ಡ್ ಮಾಡಲಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಅದನ್ನ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ತೆಗೀತು. ವಕ್ಫ್ ಬಿಲ್ನ ಬಗ್ಗೆ ಚರ್ಚೆ ಆಗ್ತಾ ಇದೆ, ಇನ್ನೇನು ಪಾಸ್ ಆಗಬೇಕು. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅದಷ್ಟೂ ಜವಾಬ್ದಾರಿಯನ್ನು ಅಮಿತ್ ಶಾರಿಗೆ ವಹಿಸಿ ಅವರು ಫಾರಿನ್ ಟೂರ್ಗೆ ಹೋಗ್ತಾರೆ. ಅಂದ್ರೆ ಅವರ ವಿದೇಶಿ ಪ್ರವಾಸ ಇತ್ತು. ಹೀಗಾಗಿ ಮೋದಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ಲ. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲೇ ವಿದೇಶ ಪ್ರವಾಸ ಮಾಡ್ತಾರೆ. ಅಮಿತ್ ಶಾ ಸದನವನ್ನ ಒಂದು ಚೂರು ಆಚೆ ಈಚೆ ಆಗದಂತೆ ಬಹಳ ಯಶಸ್ವಿಯಾಗಿ ನಿಭಾಯಿಸ್ತಾರೆ. ಅಮಿತ್ ಶಾ ಸದನದಲ್ಲಿ ಕೂತಿದ್ದಾರೆ ಅಂತಂದ್ರೆ ಕಲಾಪ ಬೇರೆಯದೇ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ವಿಪಕ್ಷಗಳ ಯಾವ ಟೀಕೆಗೆ ಯಾವಾಗ ಉತ್ತರ ಕೊಡಬೇಕು, ಯಾವಾಗ ಸುಮ್ಮನೆ ಇರಬೇಕು, ಯಾವಾಗ ಜಾಡಿಸಬೇಕು, ಇದೆಲ್ಲದನ್ನ ಅಮಿತ್ ಶಾ ತನ್ನ ಕಣ್ಣ ಸನ್ನೆಯಲ್ಲೇ ತಮ್ಮ ಸಂಸದರಿಗೆ ಸೂಚನೆ ಕೊಡ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಸದನದ ಮೇಲೆ ನಿಗಾ ಇಟ್ಕೊಂಡಿರ್ತಾರೆ. ಇದನ್ನೆಲ್ಲ ನಾನೇನು ಅವ್ರ ಬಗ್ಗೆ ಹೊಗಳಬೇಕು ಅಂತ ಹೇಳ್ತಿರೋದಲ್ಲ. ಆ ರೀತಿಯಾಗಿ ಇಡೀ ವ್ಯವಸ್ಥೆಯನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಈ ಅಮಿತ್ ಶಾ. ಆದರೆ ಈ ಬಾರಿ ಕಲಾಪ ಆರಂಭವಾಗಿ 10 ದಿನ ಕಳೆದು ಹೋಗಿದೆ. 2 ವಾರ ಮುಗಿದಿದೆ. 2 ಇಂಪಾರ್ಟೆಂಟ್ ಬಿಲ್ಗಳು ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿದ್ದಾವೆ. ಬಹಳ ಕಾವೇರಿದ ಚರ್ಚೆ ನಡೀತಾ ಇದೆ. ಲೋಕಸಭೆಯಲ್ಲಿ ಗದ್ದಲ ವಿಪರೀತ ಆಗ್ತಾ ಇದೆ. ವಿಪಕ್ಷಗಳು 1 ಗಂಟೆ ಕಲಾಪ ನಡೆಯೋದಕ್ಕೂ ಕೂಡ ಬಿಡ್ತಾ ಇಲ್ಲ, ಚರ್ಚೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಅಮಿತ್ ಶಾರನ್ನೇ ಟಾರ್ಗೆಟ್ ಮಾಡಿಬಿಟ್ಟು ವಿಪಕ್ಷಗಳು ಪ್ರಶ್ನೆ ಕೇಳ್ತಾ ಇದ್ದಾವೆ. ದೆಹಲಿಯಲ್ಲಿ ನಡೆದಂತಹ ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಅನ್ನು ಬಳಸಲಾಗಿದೆ, ಜನರ ಮೇಲೆ ದಾಳಿ ಮಾಡಿಸಲಾಗಿದೆ, ಫೈರ್ ಮಾಡಿಸಲಾಗಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತನ್ನ ಭಾಷಣದ ವೇಳೆ ಒಂದು ಹೆಜ್ಜೆ ಮುಂದೆ ಇಟ್ಟುಬಿಟ್ರು. ವಿದ್ಯಾರ್ಥಿಗಳ ಮೇಲೆ ಫೈರಿಂಗ್ ಮಾಡೋದಕ್ಕೆ ಅಮಿತ್ ಶಾನೇ ಸೂಚನೆ ಕೊಟ್ಟಿದ್ರು ಅಂತ ಹೇಳ್ಬಿಟ್ರು. ಮಿತ್ರರೇ, ಮೊದಲನೇದಾಗಿ ಫೈರಿಂಗ್ ಆಗಿಲ್ಲ, ಎರಡನೇದಾಗಿ ಅಮಿತ್ ಶಾ ಸೂಚನೆಯಂತೆ ಆಗಿದೆ ಅಂತ ಲೋಕಸಭೆಯಲ್ಲಿ ನಿಂತ್ಕೊಂಡು ಹೇಳಿದ್ರು. ಶುಕ್ರವಾರ ಸಂಸತ್ ಕಲಾಪ ಮುಗಿತಿದ್ದ ಹಾಗೆ ಸಂಸತ್ ಭವನದ ಹೊರಗಡೆ ಕಾಂಗ್ರೆಸ್ನ ನಾಯಕರು ಅಮಿತ್ ಶಾ ಭೂಗತರಾಗಿದ್ದಾರೆ, ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಡಗಿ ಕೂತಿದ್ದಾರೆ ಎನ್ನುವಂತಹ ಬ್ಯಾನರ್ಗಳನ್ನೆಲ್ಲ ಪ್ರದರ್ಶಿಸಿದ್ರು. ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಆದ್ರೂ ಕೂಡ ಅಮಿತ್ ಶಾ ಸದನದ ಕಡೆಗೆ ತಲೆನೇ ಹಾಕಿಲ್ಲ. ಇದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಏನು ಗೊತ್ತಾ? ಈಗಾಗಲೇ 10 ದಿನದ ಕಲಾಪ ಬಲಿಯಾಗಿದ್ರೂ ಕೂಡ ಕೇಂದ್ರ ಸರ್ಕಾರ ಇಂಪಾರ್ಟೆಂಟ್ ಆದಂತಹ 2 ಬಿಲ್ಗಳನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದೆ. ಮೊದಲನೇದು ಪಬ್ಲಿಕ್ ಎಕ್ಸಾಮಿನೇಷನ್ ಅಮೆಂಡ್ಮೆಂಟ್ ಬಿಲ್ 2026. ಅದು ಈ ಬಾರಿಯ ಅಜೆಂಡಾದಲ್ಲಿರಲಿಲ್ಲ. ಆದರೆ ಪ್ರತಿಭಟನೆಗಳಾದವು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಯಿತು, ಪೇಪರ್ ಲೀಕ್ ವಿಚಾರದಲ್ಲಿ ಸರ್ಕಾರದ ಮೇಲೆ ಒತ್ತಡ ಕ್ರಿಯೇಟ್ ಆಯಿತು. ಹೀಗಾಗಿ ಸರ್ಕಾರ ತುರ್ತಾಗಿ ಆ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿತು. ಹಾಗೆ 2ನೇ ಬಿಲ್ ಯಾವುದು ಮಂಡನೆಯಾಗಿದ್ದು ಕೇಳಿದ್ರೆ ಅದು ವಂದೇ ಮಾತರಂ ಬಿಲ್. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಬಹಳ ನಿರೀಕ್ಷೆ ಇಟ್ಕೊಂಡಿತ್ತು. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು ಅಂತ ಕೇಂದ್ರ ಸರ್ಕಾರ ಭಾವಿಸಿತ್ತು. ಇದು ಅಜೆಂಡಾದಲ್ಲಿ ಇದ್ದಂತಹ ಬಿಲ್. ಇದನ್ನ ಯಾರು ಮಂಡನೆ ಮಾಡಬೇಕಾಗಿತ್ತು ಕೇಳಿದ್ರೆ ಸ್ವತಃ ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರೇ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಮಂಡನೆ ಮಾಡಬೇಕಾಗಿತ್ತು.
ಆದರೆ ಈ ಬಿಲ್ ಮಂಡನೆ ಆಯಿತು, ಆದರೆ ಅಮಿತ್ ಶಾ ಮಾಡಿಲ್ಲ. ಬದಲಾಗಿ ಗೃಹ ಖಾತೆಯ ರಾಜ್ಯ ಮಂತ್ರಿಯಾಗಿರುವಂತಹ ನಿತ್ಯಾನಂದ ರಾಯ್ ಈ ವಂದೇ ಮಾತರಂ ಬಿಲ್ ಅನ್ನ ಲೋಕಸಭೆಯಲ್ಲೂ ಮಂಡಿಸಿದ್ರು, ರಾಜ್ಯಸಭೆಯಲ್ಲೂ ಮಂಡಿಸಿದ್ರು. ಸರ್ಕಾರದ ಈ ಬೆಳವಣಿಗೆಗಳಿದೆಯಲ್ಲ, ಇದು ವಿಪಕ್ಷಗಳಿಗೆ ಬಹಳ ಒತ್ತಡ ಕ್ರಿಯೇಟ್ ಮಾಡ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಅಮಿತ್ ಶಾ ಎಲ್ಲೋ ಭೂಗತರಾಗಿ ಕುಳಿತುಕೊಂಡಿಲ್ಲ ಅಥವಾ ದೆಹಲಿ ಬಿಟ್ಟು ಬೇರೆಲ್ಲಿಗೋ ಹೋಗಿಲ್ಲ. ಅವರು ಪ್ರತಿನಿತ್ಯ ಬೆಳಿಗ್ಗೆ ಸಂಸತ್ ಭವನಕ್ಕೆ ಬರ್ತಾರೆ, ತನ್ನ ಆಫೀಸಿಗೆ ಬರ್ತಾರೆ. ರಾತ್ರಿ 11-11:30ವರೆಗೂ ಕೂಡ ಸಂಸತ್ ಭವನದಲ್ಲೇ ಇರ್ತಾರೆ, ತನ್ನ ಕಚೇರಿಯಲ್ಲೇ ಇರ್ತಾರೆ. ಆದರೆ ಸದನಕ್ಕೆ ಬರ್ತಾ ಇಲ್ಲ. ಬದಲಾಗಿ ತನ್ನ ಕಚೇರಿಯಲ್ಲೇ ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಒಂದು ಸಲ ಮಂತ್ರಿಗಳ ಜೊತೆಗೆ ಮೀಟಿಂಗ್ ನಡೆಯುತ್ತೆ, ಇನ್ನೊಂದು ಸಲ ಕೆಲ ಸಂಸದರ ಜೊತೆಗೆ ಮೀಟಿಂಗ್ ನಡೆಯುತ್ತೆ. ಅಷ್ಟೇ ಏಕೆ, ಕೆಲವೊಮ್ಮೆ ವಿಪಕ್ಷದ ಸಂಸದರುಗಳ ಜೊತೆಗೂ ಕೂಡ ಮೀಟಿಂಗ್ ನಡೀತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಒಂದು ಕಡೆ ವಿದ್ಯಾರ್ಥಿಗಳ ಪ್ರತಿಭಟನೆ ಆಗ್ತಾ ಇದೆ, ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದೆ. ಇದೆಲ್ಲದರ ನಡುವೆ NCPಯ ಮುಖ್ಯಸ್ಥ ಶರದ್ ಪವಾರ್ ಇದ್ದಕ್ಕಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ರು. ಕೇವಲ ಅವರೊಬ್ಬರೇ ಭೇಟಿಯಾಗಿರಲಿಲ್ಲ, ಅವ್ರ ಜೊತೆಗೆ ಅವರ ಮಗಳಾದಂತಹ, ಜೊತೆಗೆ MP ಕೂಡ ಆದಂತಹ ಸುಪ್ರಿಯಾ ಸುಳೆ ಕೂಡ ಹಾಜರಿದ್ರು. ಆ ಭೇಟಿಗೆ ಅಷ್ಟೇನು ಮಹತ್ವ ಇರಲಿಲ್ಲ. ಪ್ರಧಾನಿಯನ್ನ ಶರದ್ ಪವಾರ್ ಭೇಟಿ ಆಗ್ತಾರೆ. ಯಾಕೆ ಅಂತಂದ್ರೆ ತುಂಬಾ ಸೀನಿಯಾರಿಟಿ ಇದೆ, ಅವರು ಬಯಸಿದ್ರೆ ಪ್ರಧಾನಿ ಅವರು ಟೈಮ್ ಕೊಡ್ತಾರೆ. ಇಂತಹ ಭೇಟಿಗಳು ನಡೀತಾ ಇರ್ತವೆ. ಆದರೆ ಅದೇ ಸುಪ್ರಿಯಾ ಸುಳೆ ಇದ್ದಕ್ಕಿದ್ದಂತೆ ಅಮಿತ್ ಶಾ ಅವರ ಆಫೀಸಿಗೆ ಹೋಗ್ತಾರೆ. ಅಲ್ಲಿ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಆಗುತ್ತೆ. ಈ ಫೋಟೋ ಕೂಡ ಹೊರಗೆ ಬರುತ್ತೆ. ಒಂದು ಕಡೆ ಸುಪ್ರಿಯಾ ಸುಳೆ ಈಗಲೂ ಸಹ INDIA ಕೂಟದ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. INDIA ಕೂಟದ ನಿರ್ಧಾರವನ್ನು ಬೆಂಬಲಿಸ್ತಾ ಇದ್ದಾರೆ. ಪಬ್ಲಿಕ್ ಎಕ್ಸಾಮಿನೇಷನ್ ಬಿಲ್ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸುಪ್ರಿಯಾ ಸುಳೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ್ರು, ಸರ್ಕಾರದ ನಿರ್ಧಾರಗಳನ್ನು ಟೀಕಿಸಿದ್ರು. ಆದರೆ ಅದೇ ಸಂದರ್ಭದಲ್ಲಿ ಅವರು ಅಮಿತ್ ಶಾರನ್ನು ಭೇಟಿಯಾಗ್ತಾ ಇದ್ದಾರೆ, ಅಮಿತ್ ಶಾ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ರಾಹುಲ್ ಗಾಂಧಿ ಮತ್ತು ಅವರ ಇಡೀ ಇಕೋಸಿಸ್ಟಮ್ಗೆ ತಲ್ಲಣ ಸೃಷ್ಟಿ ಮಾಡಿಬಿಟ್ಟಿದೆ. ಏನೋ ದೊಡ್ಡದು ನಡೆಸ್ತಾ ಇದ್ದಾರೆ, ನಮ್ಮ ಊಹೆಗೂ ನಿಲುಕದಂತಹ ಕೆಲ ವಿಚಾರಗಳಿಗೆ ಕೇಂದ್ರ ಸರ್ಕಾರ ಕೈ ಇಡಬಹುದು ಅನ್ನುವಂತಹ ಆತಂಕ ಸೃಷ್ಟಿಯಾಗಿದೆ. ಮಿತ್ರರೇ, ಅದು ಏನು ವಿಚಾರ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ನಿಮಗೆ ಈ ಹಿಂದೆ OIC ಸ್ಟೇಟ್ಮೆಂಟ್ ಅನ್ನು ಹೇಳಿದ್ದೆ. OIC ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ಅಮಿತ್ ಶಾ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಅವರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂತಹ ಮನುಷ್ಯ ಅಲ್ಲ, ಖಾಲಿ ಪೋಲಿ ಮೀಟಿಂಗ್ ಮಾಡುವಂತಹ ಮನುಷ್ಯ ಅಲ್ಲ. ಆ ರೀತಿಯಾಗಿ ಅಮಿತ್ ಶಾರ ಕಟ್ಟರ್ ವಿರೋಧಿಯಾದಂತಹ OIC ಹೇಳಿದ್ರು. ಅಂದ್ರೆ ಅಮಿತ್ ಶಾ ಬಗ್ಗೆ ಇಡೀ ವಿಪಕ್ಷದಲ್ಲಿ ಆ ರೀತಿಯಾದಂತಹ ಒಂದು ಭಯದ ವಾತಾವರಣ ಇದೆ. ಅವರು ಸುಮ್ಮನಿದ್ದಾರೆ, ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ, ಏನೋ ಮೌನವಾಗಿದ್ದಾರೆ ಅಂತಂದ್ರೆ ಏನೋ ದೊಡ್ಡ ಪ್ಲಾನ್ ಇದೆ ಎನ್ನುವಂಥದ್ದು ಬಹಳ ಸ್ಪಷ್ಟ. ಅದೂ ಅಲ್ಲದೆ ವಿಪಕ್ಷಗಳಿಗೆ ಬಹಳ ತಬ್ಬಿಬ್ಬು ಮಾಡಿದ್ದೇನು ಕೇಳಿದ್ರೆ, ಕೇಂದ್ರ ಸರ್ಕಾರ ಈ ಬಾರಿಯೂ ಕೂಡ ಎಷ್ಟೇ ಒತ್ತಡ ಕ್ರಿಯೇಟ್ ಆದರೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಪಡೆಯೋದಿಲ್ಲ ಅಂತಲೇ ಭಾವಿಸಿದ್ರು. ಆದರೆ ಸರ್ಕಾರ ದಿಢೀರಂತ U-ಟರ್ನ್ ಅನ್ನು ತೆಗೆದುಕೊಳ್ತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಪಡೆದುಕೊಳ್ತು. ಸರ್ಕಾರದ ಈ ನಡೆ ಇದೆಯಲ್ಲ, ಇದೂ ಕೂಡ ವಿಪಕ್ಷಗಳನ್ನ ಒತ್ತಡಕ್ಕೀಡು ಮಾಡಿದೆ. ಹಾಗಾದ್ರೆ ಅಮಿತ್ ಶಾ ಯಾಕೆ ಸದನಕ್ಕೆ ಬರ್ತಾ ಇಲ್ಲ? ಅವ್ರೇನ್ ಮಾಡ್ತಾ ಇದ್ದಾರೆ? ಈ ಮೀಟಿಂಗ್ಗಳ ಅರ್ಥ ಏನು? ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೆ. ಆದರೆ ಮಿತ್ರರೇ, ಮೇಲ್ನೋಟಕ್ಕೆ ಕೆಲವು ಉತ್ತರ ಸಿಗ್ತಾ ಇದೆ. ಡಿಲಿಮಿಟೇಷನ್ ಬಿಲ್ ಅನ್ನು ತರ್ತರ ಕೇಳಿದ್ರೆ ಆ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಯಾಕೆ ಗೊತ್ತಾ? ಆಗಸ್ಟ್ 13ನೇ ತಾರೀಕು ಸದನ ಮುಕ್ತಾಯ ಆಗುತ್ತೆ. ಅಂದರೆ ಮಳೆಗಾಲದ ಅಧಿವೇಶನ ಎಂಡ್ ಆಗ್ತಾ ಇದೆ. ಮಧ್ಯದಲ್ಲಿ ಅಧಿವೇಶನಕ್ಕೆ ಅವಕಾಶ ಇರುವಂತಹದ್ದೇ 9 ದಿನ. ಅದರಲ್ಲಿ ಮಧ್ಯದಲ್ಲಿ 6-7 ಬಿಲ್ಗಳು ಕೂಡ ಪಾಸ್ ಆಗಬೇಕಾಗಿದೆ. ವಿಪಕ್ಷಗಳು ಸಹಕಾರ ಕೊಡ್ತಾ ಇಲ್ಲ. ಪ್ರತಿನಿತ್ಯವೂ ಕೂಡ ವಿಪಕ್ಷಗಳು ಸದನ ಆರಂಭವಾಗ್ತಿದ್ದಂತೆ ಹಂಗಾಮ ಮಾಡ್ತವೆ. 11 ಗಂಟೆಗೆ ಕಲಾಪ ಆರಂಭ ಆಗುತ್ತೆ, 1 ನಿಮಿಷಕ್ಕೆ ಕಲಾಪ ಮುಂದೂಡಿಕೆ ಆಗುತ್ತೆ. ಹೀಗಿರುವಾಗ ಅಜೆಂಡಾದಲ್ಲಿರುವಂತಹ ಬಿಲ್ಗಳನ್ನು ಪಾಸ್ ಮಾಡುವಂತಹದ್ದೇ ಸರ್ಕಾರಕ್ಕೆ ಹರಸಾಹಸದ ಕೆಲಸ ಆಗ್ತಾ ಇದೆ. ಅಂತಹದ್ರಲ್ಲಿ ಡಿಲಿಮಿಟೇಷನ್ ಅಂತಹ ಅತ್ಯಂತ ಇಂಪಾರ್ಟೆಂಟ್ ಬಿಲ್ ಅನ್ನ ಮಂಡನೆ ಮಾಡುತ್ತಾ ಆ ಸಾಧ್ಯತೆಗಳು ತೀರಾ ಕಡಿಮೆ ಅಥವಾ ಇಲ್ವೇ ಇಲ್ಲ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಆದ್ರೂ ಕೂಡ ಗೊತ್ತಿಲ್ಲ. ಇವರು ಸರ್ಪ್ರೈಸ್ ಕೊಡೋದ್ರಲ್ಲಿ ಬಹಳ ಖುಷಿ ಪಡ್ತಾರೆ. ಹೀಗಾಗಿ ದೇಶಕ್ಕೊಂದು ಸರ್ಪ್ರೈಸ್ ಕೊಟ್ಟರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ದೆಹಲಿ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಕೇಳಿದ್ರೆ, ಅಮಿತ್ ಶಾ ಇಷ್ಟೆಲ್ಲ ಸೈಲೆಂಟ್ ಆಗಿರೋದಕ್ಕೆ ಕಾರಣವೇ FCRA ಬಿಲ್. ಇದಕ್ಕೆ ಯಾವುದೇ ತೊಡಕಾಗದಂತೆ ಇದನ್ನು ಪಾಸ್ ಮಾಡುವಂತಹದ್ದು ಅಮಿತ್ ಶಾ ಅವರ ಏಕಮೇವ ಗುರಿಯಾಗಿದೆ. ಅದಕ್ಕೋಸ್ಕರವಾಗಿ ಬಹಳ ದೊಡ್ಡದಾಗಿ ಗ್ರೌಂಡ್ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲ ಮಾಧ್ಯಮಗಳ ವರದಿಯ ಪ್ರಕಾರ ಸೋಮವಾರ ಈ ಬಿಲ್ ಲೋಕಸಭೆಯಲ್ಲಿ ಮಂಡನೆ ಆಗಲಿದೆ. ಸ್ವತಃ ಅಮಿತ್ ಶಾ ಅವರೇ ಈ ಬಿಲ್ ಅನ್ನು ಮಂಡಿಸ್ತಾರೆ ಅಂತ ತನ್ನ ಮೂಲಗಳನ್ನು ಉಲ್ಲೇಖಿಸಿ ಕೆಲ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಮಿತ್ರರೇ, ನಾನು ಈ ಹಿಂದೆ FCRA ಬಿಲ್ ಬಗ್ಗೆ ಹೇಳಿದಂತಹ ಸಂದರ್ಭದಲ್ಲಿ ಕೆಲವರು ಕಾಮೆಂಟ್ ಹಾಕಿದ್ರು, ಅದೇನು ಅಷ್ಟೊಂದು ದೊಡ್ಡ ಬಿಲ್ಲ, ಆ ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲೂ ಸೂಪರ್ ಮೆಜಾರಿಟಿ ಬೇಕಾಗಿಲ್ಲ. ಅಂದ್ರೆ 2/3 ಬಹುಮತ ಏನು ಬೇಕಾಗೋದಿಲ್ಲ. ಈಗಿರುವಂತಹ ಸರಳ ಬಹುಮತದಲ್ಲೇ ಸರ್ಕಾರ ಆ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಬಹುದು, ಪಾಸ್ ಮಾಡ್ಕೊಳ್ಬಹುದು, ಅದನ್ನ ಜಾರಿಗೂ ತರಬಹುದು. ಅದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಮತ್ತ್ಯಾಕೆ ಅದಕ್ಕಷ್ಟು ಹೈಪ್ ಕೊಡ್ತಾ ಇದ್ದಾರೆ ಅಂತ? ಮಿತ್ರರೇ, ಇದು ಅಂದುಕೊಂಡಷ್ಟು ಈಸಿ ಆದಂತಹ ಬಿಲ್ ಅಲ್ಲ. ಈಗಾಗಲೇ FCRA ಕುರಿತಾಗಿ IUML ಮುಸ್ಲಿಂ ಲೀಗ್ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಎಡಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಬಹುತೇಕ ವಿಪಕ್ಷಗಳು ಇದನ್ನು ವಿರೋಧಿಸ್ತಾ ಇದ್ದಾವೆ. ಯಾವ ಕಾರಣಕ್ಕೂ ಇದು ಜಾರಿ ಆಗಬಾರದು, ಕೇಂದ್ರ ಸರ್ಕಾರ ಇದರಿಂದ ಹಿಂದೆ ಸರಿಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿದೆ, ಅವರ ಬೇಡಿಕೆ ಆಗಿದೆ.
ಇದರ ಜೊತೆಗೆ ಇನ್ನೊಂದು ವಾದ ಇದೆ, ಅದಕ್ಕೆ ಯಾವುದೇ ರೀತಿಯ ದಾಖಲಾತಿಗಳಿಲ್ಲ ಅಥವಾ ಯಾವುದೇ ಪುರಾವೆಗಳಿಲ್ಲ. ಆ ವಾದ ಏನು ಕೇಳಿದ್ರೆ, ಸದ್ಯ ಇಷ್ಟೆಲ್ಲ ಹಂಗಾಮ ಆಯ್ತಲ್ಲ, ದೆಹಲಿಯಲ್ಲಿ ಪ್ರತಿಭಟನೆ ಆಗಿದ್ದು, ಸರ್ಕಾರದ ಮೇಲೆ ಒತ್ತಡ ಬಂದಿದ್ದು, ಗಲಭೆ ಘರ್ಷಣೆಗಳಾಗಿದ್ದು, ಇದೆಲ್ಲದಕ್ಕೂ ಕೂಡ ಫಾರಿನ್ ಫಂಡ್ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಅಮೆರಿಕದ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ, ಡೆಮೊಕ್ರೆಟಿಕ್ಗಳು ಮತ್ತು ರಿಪಬ್ಲಿಕನ್ಸ್ ಇಬ್ಬರೂ ಕೂಡ ಈ FCRA ಬಿಲ್ ಅನ್ನು ವಿರೋಧಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ದೆಹಲಿಯಲ್ಲಿ CJPಯವರು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಅಮೆರಿಕದ ನೆಲದಲ್ಲೂ ಕೂಡ ಮೋದಿ ವಿರುದ್ಧವಾಗಿ ಪ್ರತಿಭಟನೆಗಳು ನಡೆದಿದ್ದಾವೆ. ಮೋದಿಯ ರಾಜೀನಾಮೆಗೆ ಅಮೆರಿಕದ ಕೆಲ ಕುನ್ನಿಗಳು ಆಗ್ರಹಿಸಿದ್ದಾವೆ. ಇದ್ದಕ್ಕಿದ್ದಂತೆ ಮೋದಿ ವಿರುದ್ಧವಾಗಿ ಅಮೆರಿಕದಲ್ಲಿ ಯಾಕೆ ಮಾತು ಕೇಳಿಬರ್ತಾ ಇದೆ, ಅಮೆರಿಕದಲ್ಲಿ ಯಾಕೆ ಭಾರತದ ವಿಚಾರದಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಇದೆಲ್ಲದನ್ನು ನೀವು ಡಾಟ್ ಕನೆಕ್ಟ್ ಮಾಡಿದ್ದೇ ಆದರೆ ಇದು FCRA ಬಿಲ್ ಬುಡಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಈ ಒಂದು FCRA ಬಿಲ್ ಏನಾದರೂ ಪಾಸ್ ಆಗಿದ್ದೇ ಆದರೆ ಈ NGOಗಳ ಒಂದು ಇಕೋಸಿಸ್ಟಮ್ ಇದೆಯಲ್ಲ, ಇದೆಲ್ಲವೂ ಬುಡ ಮೇಲಾಗುತ್ತೆ. ಈಗಾಗಲೇ ಕ್ರಿಶ್ಚಿಯನ್ ಮಿಷನರಿಗಳು ಇದಕ್ಕೆ ತೀವ್ರವಾಗಿ ವಿರೋಧಿಸ್ತಾ ಇದ್ದಾವೆ. ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗೆ ಫಾದರ್ಗಳು ಅಮಿತ್ ಶಾರನ್ನ ಭೇಟಿಯಾಗಿದ್ರು. ಅದಾದ ಬಳಿಕ ಕೆಲ ಫಾದರ್ಗಳು ಹೋಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ರು. ಈ ಚಿತ್ರಣವನ್ನ ದೇಶದಲ್ಲಿ ಹಿಂದೆ ಯಾವತ್ತೂ ನೋಡೋದಕ್ಕೆ ಸಿಕ್ಕಿರೋದಿಲ್ಲ. ಅಂತಹದ್ದೆಲ್ಲ ನಡೀತಾ ಇದೆ. ಈ FCRA ಬಿಲ್ ಪಾಸ್ ಆಗಿದ್ದೇ ಆದರೆ ವಿದೇಶದಿಂದ ಫಂಡ್ ಬರುತ್ತಲ್ಲ, ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕೊಕ್ಕೆ ಬೀಳುತ್ತೆ. ಇಲ್ಲೊಂದು ಅರ್ಥ ಮಾಡ್ಕೊಳ್ಳಿ, ವಿದೇಶದಿಂದ ಬರುವಂತಹ ಫಂಡಿಂಗ್ ಅನ್ನ ಕೇಂದ್ರ ಸರ್ಕಾರ ತಡಿತಾ ಇಲ್ಲ, ಆದರೆ ಅದು ಪಾರದರ್ಶಕವಾಗಿರುವಂತೆ ಮಾಡೋದಕ್ಕೋಸ್ಕರವಾಗಿ ಈ FCRA ಬಿಲ್ ಅನ್ನು ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಅಂದ್ರೆ ಈಗ ಯಾವುದೋ ಒಂದು NGO ರನ್ ಆಗ್ತಾ ಇದೆ, ಅದಕ್ಕೆ ವಿದೇಶದಿಂದ ಫಂಡಿಂಗ್ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ತಡೆ ಒಡ್ಡೋದಿಲ್ಲ. ನೀವೆಷ್ಟು ಬೇಕಾದರೂ ಹಣ ತನ್ನಿ, ಆದರೆ ನೀವು ಯಾಕೋಸ್ಕರವಾಗಿ ತರ್ತಾ ಇದ್ದೀರಿ, ಅದನ್ನು ಭಾರತದಲ್ಲಿ ಯಾಕೋಸ್ಕರವಾಗಿ ಬಳಸಿದ್ರಿ, ಅದರ ಬಗ್ಗೆ ಸ್ಪಷ್ಟವಾದಂತಹ ದಾಖಲೆಗಳನ್ನು ಕೊಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರದ ಬಳಿಯಲ್ಲಿ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ಅದರಲ್ಲೇನಾದರೂ ತಪ್ಪಿದ್ದೇ ಆದರೆ, ಈಗ ಭಾರತದಲ್ಲಿರುವಂತಹ ಬಡ ರೋಗಿಗಳಿಗೆ ಚಿಕಿತ್ಸೆ ಕೊಡೋದಕ್ಕೋಸ್ಕರವಾಗಿ ಯಾವುದೋ ಒಂದು NGO ಫಾರಿನ್ನಿಂದ ಫಂಡ್ ಅನ್ನು ಕಲೆಕ್ಟ್ ಮಾಡಿರುತ್ತೆ. ಆದ್ರೆ ಅವರಿಲ್ಲಿ ಅದನ್ನ ಮತಾಂತರಕ್ಕೆ ಬಳಸಿಕೊಂಡಂತಹ ಸಾಕ್ಷಿ ಏನಾದರೂ ಸಿಕ್ಕಿದ್ದೇ ಆದರೆ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆ NGO ಅನ್ನ ಕೇವಲ ಬ್ಯಾನ್ ಮಾಡೋದಿಲ್ಲ, ಬದಲಾಗಿ ಆ NGOದ ಎಲ್ಲಾ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳುತ್ತೆ. ಅದು ಎಷ್ಟು 1000 ಕೋಟಿ ಆಸ್ತಿ ಬೇಕಾದರೂ ಇರಲಿ, ಅದನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಅಂತಹ ಒಂದು ರಫ್ ಅಂಡ್ ಟಫ್ ಬಿಲ್ ಅನ್ನ ಕೇಂದ್ರ ಸರ್ಕಾರ ತರೋದು ಹೊರಟಿದೆ. ಈ ಬಿಲ್ನ ಕಂಪ್ಲೀಟ್ ರೂಪುರೇಷೆಯನ್ನು ನೋಡಿಕೊಳ್ತಾ ಇರುವಂತಹದ್ದು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ. ಹೀಗಾಗಿ ಈ ಬಿಲ್ನ ಕುರಿತಾಗಿ ಅಮಿತ್ ಶಾ ಸಾಕಷ್ಟು ವರ್ಕೌಟ್ ಮಾಡ್ತಾ ಇದ್ದಾರೆ. ನನಗನ್ನಿಸಿದ ಮಟ್ಟಿಗೆ ಸೋಮವಾರದಿಂದ ಲೋಕಸಭೆ ಮತ್ತು ರಾಜ್ಯಸಭೆಯ ಚಿತ್ರಣ ಕಂಪ್ಲೀಟ್ ಬದಲಾಗುತ್ತೆ, ಬೇರೆದೇ ರೀತಿಯಲ್ಲಿರುತ್ತೆ. ಬಿಲ್ ಮಂಡನೆ ಆದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಹೇಳ್ತೀನಿ. ಮಿತ್ರರೇ, ಈ ವಿಚಾರವಾಗಿ ನಿಮ್ಗೇನು ಅನ್ಸುತ್ತೆ? ಅಮಿತ್ ಶಾ ಲೋಕಸಭೆಗೆ ಬರದೇ ಇರೋದಕ್ಕೆ ಏನು ಕಾರಣ? ಈಗ ಕಾಂಗ್ರೆಸ್ನವ್ರು ಹೇಳ್ತಾ ಇದಾರಲ್ಲ, ಹೆದರ್ಕೊಂಡು ಅಮಿತ್ ಶಾ ಲೋಕಸಭೆಗೆ ಬರ್ತಾ ಇಲ್ಲ, ಸದನದಲ್ಲಿ ಭಾಗಿಯಾಗ್ತಾ ಇಲ್ಲ ಅಂತ. ಅದು ಸತ್ಯವೋ ಅಥವಾ ತಂತ್ರಗಾರಿಕೆಯಲ್ಲಿ ಅವರು ಮುಳುಗಿದಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.